ಬನ್ನಿ ಈ ಕಡೆ. ಸರ್ DJ. ಹಾಯ್ ನಮಸ್ತೆ. ಸಾನಿಯಾ ಆರ್ಡರ್ಸ್ ಕಡೆಯಿಂದ ನಾವು ಮೇ 7ನೇ ತಾರೀಕು 1 ನೈಟ್ 2 ಡೇಸು ಶಿರ್ಡಿ ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತು ಫೈನಲ್ ಡೇ. ಒಂದೇ ಫ್ಯಾಮಿಲಿ ಇದ್ರ ಹಿಂದೆ ನನ್ನ ಜೊತೆ ಬಂದಿದ್ದರು, ಗಂಡ ಹೆಂಡತಿ ಬಂದಿದ್ದರು. ಅವರು ಇವಾಗ ಎಂಟೈರ್ ಒಂದು ಫುಲ್ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ ಅಂತ ಈ 2 ದಿನ ಪ್ಯಾಕೇಜನ್ನ ಹೇಗೆ ಅನುಭವಿಸೋದು ಅಂತ. ಮತ್ತು ನೆಕ್ಸ್ಟ್ ನಮ್ಮ ಶಿರ್ಡಿ ಪ್ಯಾಕೇಜು ಮೇ 23ಕ್ಕಿದೆ. ಹಾಗೆ ನೆಕ್ಸ್ಟ್ ಡೇಟು ಬಂದು ನೀವು ನಮಗೆ ಈ ಕೆಳಗಡೆ ಬರ್ತಾರೋ ನಂಬರ್ಗಳು ಕಾಲ್ ಮಾಡಿದ್ರೆ ನಾವು ನಿಮಗೆ ಡೀಟೇಲ್ ಹಾಕ್ಕೊಡ್ತೀವಿ. ಬನ್ನಿ ಅವ್ರಿಗೆ ಕೇಳೋಣ ಅಂತ ಹೇಗಿತ್ತು ಅಂತ. ಓಕೆ, ರೆಡಿ? ಸರ್ ನಮಸ್ತೆ. ನಮಸ್ಕಾರ ಸೊ ನಿಮ್ಮದು ಈ 2 ದಿನದ ಪ್ಯಾಕೇಜ್ ಅನುಭವ ಸರ್ ಹೇಗಿತ್ತು? ಸರ್ ನಮಸ್ಕಾರ ಸರ್. ಫಸ್ಟ್ ನಿಮಗೆ ನಾವು ಶಿರ್ಡಿ ಟ್ರಿಪ್ಪಿಗೆ ಅಂತ ಬಂದಿದ್ದೀವಿ. ಒಟ್ಟು 26 ಸೀಟೇನ ಬಂದಿದ್ದೀವಿ. ತುಂಬ ಬೆಂಗಳೂರಿಂದ ನೀವು ಕರ್ಕೊಬಂದ್ರಿ, ತುಂಬ ಅಚ್ಚುಕಟ್ಟಾಗಿ ಕರ್ಕೊಬಂದ್ರಿ. ಶಿರ್ಡಿ ಎಲ್ಲ ತೋರಿಸಿದ್ರಿ, ಎಲ್ಲ ಕಡೆ ದರ್ಶನ ಮಾಡಿಸಿದಿರಿ. ನಿಮ್ಮ ಬಗ್ಗೆ ನಮಗೆ ತುಂಬ ಸ್ವಲ್ಪ ಇದೆ. ಫಸ್ಟ್ ಟೈಮ್ ನಾವು ನಿಮ್ಮ ಜೊತೆ ಬಂದಿರೋದು. ಏನು ಎಂತು ಅಂತ ಒಂದು ಸ್ವಲ್ಪ ಭಯ ಇತ್ತು. ಇಷ್ಟೆಲ್ಲ ನಮ್ಮ ಸಂಬಂಧಿಕರಲ್ಲಿ ಇಷ್ಟೊಂದು ಜನನೆಲ್ಲ ಕರ್ಕೊಬಂದಿದ್ದೀವಿ, ಹೋಗಿ ಹೆಂಗಾಗುತ್ತೋ ಏನಾಗುತ್ತೋ ಅನ್ನೋದೊಂದು ಭಯ ಇತ್ತು. ಇಲ್ಲಿ ಈ ಸನ್ನಿವೇಶ ನೋಡಿದ ಮೇಲೆ, ನೀವು ನೋಡ್ಕೊಳ್ಳೋ ರೀತಿ ನೋಡಿದ ಮೇಲೆ ನಮಗಂತೂ ತುಂಬ ಅದ್ಭುತವಾಗಿ ನಮಗೆ ನೀವು ತೋರಿಸ್ಕೊಟ್ಟಂಥ ಪ್ರೀತಿ ತುಂಬ ಇಷ್ಟ ಆಗಿದೆ. ಊಟ ತಿಂಡಿ ಆಗ್ಬೋದು, ದೇವಸ್ಥಾನದಲ್ಲಿ ದರ್ಶನಗಳು ಆಗ್ಬೋದು, ಇಲ್ಲ ನಮ್ಮನ್ನೆಲ್ಲ ನೋಡ್ಕೊತಾರ ರೀತಿ. ನೀವು ನಮ್ಮಲ್ಲಿ ಒಬ್ಬರಾಗಿದ್ದೀರ. ನಾವು ನಿಮ್ಮ ಜೊತೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ನೀವೇ ನಾವು ನಿಮ್ಮ ಜೊತೆ ಇಂಥ ಒಂದೇ ಸಂಬಂಧದಲ್ಲಿ ಎಲ್ಲರೂ ಸೇರಿ ಬಂದಿದ್ದೀವೇನೋ ಅನ್ನೋ ಒಂದು ಫೀಲಿಂಗ್ ಇದೆ. ನಮಗಂತೂ ತುಂಬ ಇಷ್ಟ ಆಗಿದೆ. ನೀವು ನೋಡ್ಕೊಳ್ಳೋ ರೀತಿ ಚೆನ್ನಾಗಿದೆ, ಮಾತಾಡ್ಸೋ ರೀತಿ ಚೆನ್ನಾಗಿದೆ. ನೀವು ಎಲ್ಲರೂ ನಗಿಸ್ತಾ ಇದ್ದೀರಾ, ಮಕ್ಕಳು ಮರಿ ಅಂದೆಲ್ಲ ಎಲ್ಲರೂ ಒಂದೇ ಒಂದು ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಭೇದ ಭಾವ ಇಲ್ಲ, ಪ್ರತಿಯೊಂದಿಗೂ ಗೈಡ್ ಆಗಿದ್ದೀರಾ. ನಮ್ಮನ್ನು ಎಲ್ಲಿಗೆ ಒಂದು ಕರ್ಕೊಂಡು ಹೋಗಲಿ ತುಂಬ ಅಚ್ಚುಕಟ್ಟಾಗಿ ಹಿಂದೆ ಮುಂದೆ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮನ್ನು ನೀವು ತೋರಿಸ್ತಾ ಇದ್ದೀರಾ. ನಿಮಗೆ ತುಂಬ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯವಾದ ಧನ್ಯವಾದಗಳನ್ನು ನಿಮಗೆ ನಾನು ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಹಾಗೆ ಮೇಡಮ್ ಅನುಭವ ಕೇಳೋಣ ಅಂತೆ. ಇಲ್ಲ ಆರಾಮಿಸಿ, ಏನು ಫೀಲಿಂಗ್ ಇಲ್ಲ, ಆರಾಮಿಸಿ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್ ನಿಮ್ಮ ಅನುಭವ? ತುಂಬ ಚೆನ್ನಾಗಿತ್ತು ಸರ್. ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು ನಿಮ್ಮ ಜೊತೆ. ತುಂಬ ಚೆನ್ನಾಗಾಯಿತು. ಊಟ ತಿಂಡಿ ಆಗಲಿ, ನೀವು ನೋಡ್ಕೊಂಡಿದ್ದ ರೀತಿ ಆಗಲಿ ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಮಕ್ಕಳಂತೂ ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ ಸರ್. ಅಷ್ಟೇ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮುಂದಕ್ಕೆ ಹಾಗೆ ನಮ್ಮ ಸರ್ನು ಕೇಳೋಣ ಅಂತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್ ಹೇಗಿತ್ತು ಸರ್? ನನ್ನ ಹೆಸರು ಸೋಮಶೇಖರ್. ನಾವು ಜೀವನದಲ್ಲಿ ಯಾವಾಗಲೂ ನಾವು ಬರ್ತಿದ್ವೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಇದರಿಂದ ಹೇಳಿ ಸರ್, ಹೇಳಿ. ನಿಮ್ಮ ಇದರಿಂದ ನಾವು ಪ್ಯಾಕೇಜ್ ಹಾಕಿದ್ರಿಂದ ನಾವು ಬಂದು ನೋಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ನಮಗೆ ಭಾರಿ ಖುಷಿ ಆಯಿತು ಸರ್. ಈಗ ಅಲ್ಲೆಲ್ಲ ತಲೂ ನೀವು ನಮ್ಮನ್ನೆಲ್ಲ ಇದು ಮಾಡ್ಕೊಂಡು ಗೈಡ್ ಮಾಡ್ಕೊಂಡು, ಕೆಲವರೆಲ್ಲ ತೋರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವು ಚೆನ್ನಾಗಿ ಅಲ್ಲಿದೆ ಇಲ್ಲಿದೆ ಇದು ಅದು ನೋಡಿ ಅಂತೇಳಿ ಕರ್ಕೊಂಡೋಗಿ ನೀವೇ ಇದು ಮಾಡ್ಕೊಂಡು ಎಲ್ಲ ತಲೂ ಕರ್ಕೊಂಬಂದು ತೋರಿಸಿ ಇದು ಮಾಡಿದ್ರಿ. ನಮಗೆ ಭಾಳ ಖುಷಿ ಅಂದರೆ ನಮ್ಮ ಖುಷಿ ಇದು ಮಾಡ್ಕೊಳಕ್ಕಾಗಲ್ಲ ಸರ್. ಅಷ್ಟು ಇದಾಗಿ ಚೆನ್ನಾಗಿ ತೋರಿಸಿ ಇದು ಮಾಡಿದ್ದೀರ. ಹಂಗಾಗಿ ನಮಗೆ ನೆಕ್ಸ್ಟು ಏನಾದ್ರು ಒಂದು ಇದಾಯ್ತು ಅಂದರೆ ನಿಮ್ಮ ಪ್ಯಾಕೇಜಲ್ಲೇ ನಾವು ಬರ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಬನ್ನಿ ನೆಕ್ಸ್ಟು ನಮ್ಮ ಒಬ್ಬರು ಯಂಗ್ಸ್ಟರ್ ಹುಡುಗ ಇದ್ದಾನೆ. ಸೊ ಯಂಗ್ಸ್ಟರ್ ಹುಡುಗನು ಕೇಳೋಣ ಅಂತೆ. ಹಾಯ್ ಪುಟ. ಹೇಳು ಪುಟ, ಹೇಗಿತ್ತು ನಿನ್ನ ಅನುಭವ? ಫಸ್ಟ್ ಆಫ್ ಆಲ್ ನಮ್ಮ ಪೇರೆಂಟ್ಸ್ ಥ್ಯಾಂಕ್ಸ್ ಅನ್ಬೇಕು ಸರ್. ಯಾಕಂದರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹತ್ತಿದ್ದೀನಿ. ಓಕೆ. ಮತ್ತು ಇಲ್ಲಿಂದ ಬಸ್ಸಲ್ಲಿ ನಿಮ್ಮ ಜೊತೆ ಪ್ರಯಾಣ ಮಾಡ್ತೇನೆ. ನಮ್ಮ ಪುಣ್ಯ. ನಿಮ್ಮ ಜೊತೆ ಬರೋದು ನೆಕ್ಸ್ಟ್ ಟೈಮ್ ಬರಬೇಕಂತ ತುಂಬ ಆಸೆ. ನಿಮ್ಮ ಜೊತೆನೇ ಬರಬೇಕಂತ ಆಸೆ ಇದೆ. ವಾವ್. ಓಕೆ. ಬಟ್ ನಮ್ಮ ಪೇರೆಂಟ್ಸ್ ಕೇಳಿದ ಪಕ್ಕ ರಜಾಕ್ ಹಾಕೋರು ಬಂದೇ ಬರ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಬಿಟ್ಟು ಅಪ್ಪ ಅಮ್ಮ ಹೆಮ್ಮೆ ಪಡೋಂಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡು. ಥ್ಯಾಂಕ್ ಯು ಸರ್. ಓಕೆ. ಬನ್ನಿ ಹಾಗೆ ನೆಕ್ಸ್ಟು ಮೇಡಮ್ನು ಇದ್ದಾರೆ, ಮೇಡಮ್ನು ಮಾತಾಡ್ಸೋಣಂತೆ. ಹಾಂ ಪುಟ, ಹೇಳು ಪುಟ, ಹೇಗಿತ್ತು ನಿನ್ನ ಅನುಭವ? ಹಲೋ ಸರ್, ಮೈ ಸೆಲ್ಫ್ ಅಶಿತಾ. ಸೊ ನಾನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಬಂದಿದ್ದು. ಆ್ಯಂಡ್ ಇಲ್ಲಿಂದು ಟೆಂಪಲ್ಸ್ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಊಟನೂ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಸೊ ನೆಕ್ಸ್ಟ್ ಟೈಮು ನಿಮ್ಮ ಜೊತೆನೇ ಬರ್ತೀವಿ. ಸೊ ನೆಕ್ಸ್ಟ್ ಫ್ಲೈಟ್ ಎಲ್ಲ
ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಓದು, ಚೆನ್ನಾಗಿ ಓದ್ಬಿಟ್ಟು ಅಪ್ಪ ಅಮ್ಮ ನಿನ್ನ ಬಗ್ಗೆ ಹೆಮ್ಮೆ ಪಡೋಂಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡು. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಓಕೆ, ಕೊಡು ಅಮ್ಮನಿಗೆ. ನೆಕ್ಸ್ಟ್ ಮೇಡಮ್ ನಮಸ್ತೆ ಮೇಡಮ್. ನಿಮ್ದು ಆಯ್ತಲ್ಲ ಹಾಂ ನೀವಿದ್ದೀರಾ ಹೇಳಿ ಮೇಡಮ್. ಹೇಳಿ ಮೇಡಮ್, ಹೇಗಿತ್ತು ಹೇಳಿ ಮೇಡಮ್. ನಮಸ್ತೆ ಸರ್. ನಾವು ನಮಸ್ತೆ. ಬೇಲೂರಿಂದ ಬಂದಿರೋದು. ಫಸ್ಟ್ ಟೈಮ್ ಫ್ಲೈಟ್ ಹತ್ತಬೇಕು ಅಂದ್ಕೊಂಡಿದ್ವಿ. ಇವ್ರ ದರ್ಶನ ಇದರಿಂದ ನಮಗೂ ಫ್ಲೈಟ್ ಹತ್ತ ಇದು ಸಿಕ್ತು. ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಎಲ್ಲ ಕಡೆನೂ. ಊಟ ತಿಂಡಿ ಅಂತೂ ಹೋಮ್ ಮೇಡ್ ಥರನೇ ಫುಡ್ ಎಲ್ಲ ಕೊಡಿಸಿದ್ದೀರಾ. ಆಮೇಲೆ ನಿಮ್ಮ ಪರ್ಸ್ನಲ್ ವಿಷಯನೂ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅಮ್ಮ ಹೇಗಿತ್ತಮ್ಮ ಹೇಳಿ. ಸ್ವಲ್ಪ ಜೋರ ಮಾತಾಡಿ. ಫಸ್ಟ್ ಟೈಮ್ ಬಂದಿರೋದು, ತುಂಬ ಚೆನ್ನಾಗಿತ್ತು. ದೇವಸ್ಥಾನಗಳಿಗೆಲ್ಲ ನೋಡ್ಕೊಂಡು ಭಾರಿ ಚೆನ್ನಾಗಿತ್ತು. ನೀವು ಕಾಫಿ ತಿಂಡಿ ಊಟದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀರ. ನಮ್ಮ ಅಣ್ಣ ತಮ್ಮ ತಂದಿರು ನೋಡ್ತಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರ. ತುಂಬ ಚೆನ್ನಾಗಿದೆ. ಓಕೆ ಅಮ್ಮ, ಥ್ಯಾಂಕ್ ಯು. ಹಾಂ ಅಮ್ಮ ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ. ಹೇಗಿತ್ತು ಅಮ್ಮ? ನಮಸ್ತೆ ಸರ್. ತುಂಬ ಚೆನ್ನಾಗಿತ್ತು. ಚೆನ್ನಾಗೆಲ್ಲ ತೋರಿಸಿ ಎಲ್ಲ ಚೆನ್ನಾಗಿ ನಗಂಗೆ ಎಲ್ಲ ಮಾಡಿದ್ದೀರಾ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಊಟ ತಿಂಡಿ ಯಾವುದ್ರಲ್ಲೂ ಮಾತಾಡಂಗಿಲ್ಲ. ಎಲ್ಲ ಚೆನ್ನಾಗಾಯ್ತು. ಓಕೆ, ಮನೆಗೆ ಹೋಗ್ಬೇಕಾದ್ರೆ ಮಾತಾಡ್ತೀವಿ, ಚೆನ್ನಾಗಿ ನೋಡ್ಕೊಂಡ್ರು ಮಾಡಿದ್ರು ಅಂತೆಲ್ಲ ಹೇಳ್ತೀವಿ. ಓಕೆ, ಚೆನ್ನಾಗಿ ಮನೇಲಿ ಮಾತಾಡ್ತೀವಿ. ದೇವ್ರ ದರ್ಶನ ಎಲ್ಲ ಹೇಗೆ ಮಾಡಿದ್ರಿ? ತುಂಬ ಚೆನ್ನಾಗಾಯ್ತು. ದೇವ್ರ ದರ್ಶನ ಎಲ್ಲ ಯಾವ ತೊಂದರೆ ಇಲ್ದಂಗೆ ಆಯ್ತು. ಓಕೆ, ಓಕೆ, ಥ್ಯಾಂಕ್ ಯು ಅಮ್ಮ, ಧನ್ಯವಾದಗಳು. ಧನ್ಯವಾದ. ದೇವ್ರು ನಿಮ್ಗೆ ಆರೋಗ್ಯ ಕೊಡಲಿ. ಬನ್ನಿ. ಹೆಂಗೆ ಎನರ್ಜಿಕ್ ನಮ್ಮ ಹುಡುಗಿ. ಹೇಳು ಪುಟ್ಟ, ಹೇಗಿತ್ತು? ನಮಸ್ತೆ ಎಲ್ಲರಿಗೂ. ಇದು ಲೈಕ್ ನಾನು ಫಸ್ಟ್ ಟೈಮ್, ನನಗೆ ತುಂಬ ಆಸೆ ಇತ್ತು ಫ್ಲೈಟ್ ಹತ್ತಕ್ಕೆ. ಫಸ್ಟ್ ಟೈಮ್ ಹತ್ತಿದ್ದು ನಿಮ್ಮಿಂದ. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಟೆಂಪಲ್ಸ್ಗೆಲ್ಲ ಚೆನ್ನಾಗಿ ನೀವು ಎಲ್ಲ ಈಗ ಬೇಗ ದರ್ಶನ ಎಲ್ಲ ಮಾಡಿಸಿದ್ರಿ. ಹೋಟೆಲ್ ಎಲ್ಲ ಚೆನ್ನಾಗಿತ್ತು, ಫುಡ್ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬಂದರೆ ನಿಮ್ಮ ಜೊತೆನೇ ಬರಬೇಕು ನೆಕ್ಸ್ಟ್ ಫ್ಲೈಟ್. ಓಕೆ ಪುಟ್ಟ, ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಓದ್ಬಿಟ್ಟು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡು. ಹಾಂ ಬಾಬಾ ನಿನಗೆ ಒಳ್ಳೇದು ಮಾಡಲಿ. ಹಾಂ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟು ಬನ್ನಿ ಅಮ್ಮನ್ನ ಮಾತಾಡ್ಸೋಣ ಅಂತೆ. ಅಮ್ಮ ಇದನ್ನ ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡು ಹೇಳಿ ಅಮ್ಮ, ನಿಮ್ಮ ಅನುಭವ ಹೇಗಿತ್ತು ಅಂತ. ಸರ್, ಇವಾಗ ನಮಗೆ ಒಂದು ಬೇಜಾರಾಗ್ತಾ ಇದೆ ಅಂದರೆ ಏನು ಅಂದರೆ ಟ್ರಿಪ್ಪು ಮುಗಿದು ನಾವು ಮನೆಗೆ ಹೋಗ್ತಾ ಇದೀವಾ ಅಂತ ಅನ್ನಿಸ್ತಾ ಇದೆ. ಅಷ್ಟು ನಾವು ಖುಷಿಯಾಗಿದ್ದೀವಿ. ನಿಜ ಹೇಳಬೇಕು ಅಂದರೆ ನಮಗೀಗ ಮನೆಗೆ ಹೋಗ್ತಾ ಇದೀವಾ ಅಂತ ಬೇಜಾರಾಗಿದೆ. ಅಷ್ಟು ನಾವು ಖುಷಿಯಾಗಿ 2-3 ದಿವಸದಿಂದ ಕಾಲ ಕಳೆದಿದ್ದೀವಿ. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಅಷ್ಟು ಚೆನ್ನಾಗಿದ್ದೀವಿ. ಊಟ ಆಗ್ಬೋದು, ನಮ್ಮದು ಆರೋಗ್ಯ ಆಗ್ಬೋದು, ಒಂದು ವಾಮಿಂಟ್ ಇಲ್ಲ, ಏನಿಲ್ಲ. ನಮಗೆ ಫುಡ್ಡು ಟೈಮಿಗೆ ಕಾಫಿ ಫುಡ್ಡು ಅಷ್ಟೊಂದು ತಿನ್ಕೊಂಡಿದ್ದೀವಿ. ದೇವಸ್ಥಾನದಲ್ಲಿ ಲೈನ್ ಇಲ್ಲ. ನಮಗೆ ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಮಾಡಿಸಿದ್ದೀರಾ. ಸಾಯಿಬಾಬನ ಟೆಂಪಲಲ್ಲಿ 2 ಸಲ ದರ್ಶನ ಮಾಡಿಸಿದ್ದೀರಾ. ಅದರಿಂದ ನಮಗೆ ತುಂಬ ಖುಷಿ ಆಯಿತು. ನಾವು ಇನ್ನೊಂದು ಸಲ ಬಂದರೆ ನಿಮ್ಮ ಜೊತೆನೇ ನಾವು ಟ್ರಿಪ್ಪಿಗೆ ಬರಬೇಕು ಅಂತ ನಮಗೆ ಆಸೆ ಇದೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಹೇಳಿ ಅಮ್ಮ, ನಿಮ್ಮ ಅನುಭವ ಹೇಳಿ ಅಮ್ಮ, ಹೇಗಿತ್ತು? ನಾವು ಅಲ್ಲಿ ಏರ್ಪೋರ್ಟಿಗೆ ಬಂದಾಗಲೇ ನೀವು ಎಲ್ಲರನ್ನೂ ಹಂಗೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರ್ಕೊಬರ್ತಾ ಇದ್ರಲ್ಲ, ಅವಾಗ ಇಷ್ಟು ಚೆನ್ನಾಗಿ ನೋಡ್ಕೊತ ಇದ್ರಲ್ಲ, ಅಲ್ಲಿಗೂ ಬರ್ತಾರ ಅಂತ ಕೇಳಿದೆ. ಬರ್ತಾರೆ ಅಂದರು. ಬಂದು ಚೆನ್ನಾಗಿ ನೋಡ್ಕೊಂಡ್ರಿ. ಚೆನ್ನಾಗಿ ಎಲ್ಲದು ನಡೀತು. ದೇವ್ರ ದರ್ಶನ ಚೆನ್ನಾಗಾಯ್ತು. ಎಲ್ಲದು ಚೆನ್ನಾಗಾಯ್ತು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಗುರುಗಳೇ ನಮಸ್ಕಾರ. ಹೇಗಿತ್ತು ಸರ್? ಪರವಾಗಿಲ್ಲ. ಪ್ರತಿಯೊಂದರಲ್ಲೂ ಜಡ್ಜಿಗೂ ನಮ್ಮನ್ನು ಅಣ್ಣ ತಮ್ಮಳ ರೀತಿಯಾಗಿ ಪ್ರೀತಿಯಿಂದ ವಸ್ತುವಿನಿಂದ ನೋಡಿದ್ದೀರ. ನಿಜವಾಗೂ ನಿಮ್ಮ ಕಷ್ಟನೂ ಸಹ ನಾವು ಹೇಳ್ಕೊಂಡಿದ್ದೀರ. ನಾವು ಅದಕ್ಕೆ ನಿಮಗೆ ಒಳ್ಳೆಯದಾಗಲಿ ಅಂತ ಆಶಯ ಮಾಡ್ತೀವಿ. ಒಂದು ನಾವು ಸ್ಟಾರ್ಟಿಂಗಲ್ಲೇ ಬರ್ಬೇಕಂದ್ರೆ ಏರ್ಪೋರ್ಟಿಗೆ ಹೋಗ್ಬೇಕು, ಏನೋ ಹೆಲಿಕಾಪ್ಟ್ರಲ್ಲಿ ಹತ್ತಬೇಕು ಅಂತ ಆಸೆ ಇತ್ತು. ಕೇಳಿದ್ರು ನಮ್ಮ ಅಣ್ಣ ತಮ್ಮಳಿಗೆ, ಹೇಳಿದರು ಹಿಂಗೆ ಹೋಗ್ಬರಂಬ ಅಂತ. ಹೆಂಗೆ ಜನ ಹೆಂಗಪ್ಪ ಏನಪ್ಪ ಊಟದ ವ್ಯವಸ್ಥೆ ಹೆಂಗಿರುತ್ತೆ? ಯಾಕೆಂದರೆ ನಾವು ರೈತರು ತುಂಬ ಊಟ ತಿಂದು ಕೆಲಸ ಮಾಡೋರು. ಊಟದ ವ್ಯವಸ್ಥೆ ಹೆಂಗಿತ್ತು, ಹೆಂಗಾಗುತ್ತೆ ಏನೋ ಅಂತ ಯೋಚನೆ ಮಾಡಿದ್ದು. ಆದರೆ ಅಲ್ಲಿ ಏನು ಊಟ ಮಾಡ್ತೀವೋ ಅದರಿಂದ 2 ಪಟ್ಟು ಜಾಸ್ತಿ. ಪ್ರತಿಯೊಂದು ಇನ್ನೂ ಒಂದು ನಿಮ್ಮನ್ನು ಬಿಟ್ಕೊಡೋ ಸ್ಥಿತಿಯಲ್ಲಿ ಇಲ್ಲ. ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ಅಣ್ಣ ತಮ್ಮರಾಗಿ ನೆಂಟಸ್ಥರಾಗಿ ವಿಶ್ವಾಸವಾಗಿ ಅಷ್ಟು ನೋಡಿದ್ದೀರ. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಕೊಳ್ಳಿ, ಇದನ್ನು ಕೈಯಲ್ಲಿ ಇಟ್ಕೊಂಡು ಹೇಳಿ ಹೇಗಿತ್ತು ದೇವ್ರ ದರ್ಶನ ಎಲ್ಲ ಹೇಗೆ ಮಾಡಿದ್ರಿ? ರೂಮ್ ಎಲ್ಲ ಹೇಗಿತ್ತು? ಎಲ್ಲ ಚೆನ್ನಾಗಿತ್ತು ಸ್ವಾಮಿ. ಬಡ್ಡಿ ಇಡ್ತಾರೆ, ಬಡ್ಡಿ ಎಲ್ಲ ಚೆನ್ನಾಗಿತ್ತು. ಓಕೆ, ನಾನು ಇದು 2ನೇ ಸತಿ ಹತ್ತುತ್ತಾ ಇರೋದು. ಓಕೆ, ಎಲ್ಲ ಒಳ್ಳೆ ಚೆನ್ನಾಗಿ ನಿಮ್ಮಂಗೆ ಯಾರೂ ಸೌಕರ್ಯ ಮಾಡಲಿಲ್ಲ. ಓಕೆ, ಫಸ್ಟ್ ಸತಿ ಬಂದಿದ್ವಲ್ಲ, ಇಷ್ಟೇನು ಸೌಕರ್ಯ ಆಗಿರಲಿಲ್ಲ. ಓಕೆ, ಒಳ್ಳೆಯದಾಗಿ ಎಲ್ಲ
ತೋರಿಸಿ ಇದು ಮಾಡಿದ್ರು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ, ಮುಂದಕ್ಕೂ ವಿಚಾರಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಫೈನ್. ಹೇಗಿತ್ತು ಸರ್ ಟ್ರಿಪ್ಪು? ಸರ್ ಇದು ಮೊದಲನೇ ಟ್ರಿಪ್ಪು, ಫ್ಲೈಟ್ ಹತ್ತಿರದಿದೆ ಫಸ್ಟು. ಓಕೆ. ನಿಮ್ಮಿಂದ ಚೆನ್ನಾಗಿ ನೋಡಿದ್ವು ದೇವಸ್ಥಾನಗಳನ್ನೆಲ್ಲ. ಇನ್ನು ಎಲ್ಲರೂ ಹೇಳಿದ್ದಾರೆ, ಇನ್ನು ಏನು ಹೇಳೋದಿದೆ, ಮುಂದೆ ನಿಮ್ಮ ಜೊತೆನೇ ಹೋಗ್ಬೇಕು ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ನಿಮ್ಮ ಶಿರ್ಡಿ ಪ್ರಯಾಣ? ಇದೆಲ್ಲ ಫಸ್ಟ್ ಟೈಮ್ ನಮ್ಗೆ ಅನುಭವಗಳು. ಎಲ್ಲ ಸಬ್ಜೆಕ್ಟಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಆಮೇಲೆ ಎಲ್ಲ ಕಡೆಗೂ ನಿಂತ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ಬನ್ನಿ ಅಂತ ಹೇಳ್ಬಿಟ್ಟು ಫಾಸ್ಟಲ್ಲಿ ಕರ್ಕೊಂಬಂದು ಎಲ್ಲ ದೇವಸ್ಥಾನಗಳು ತೋರಿಸಿದ್ದೀರಾ. ನಿಮ್ಮ ಥರ ಯಾರೂ ಈ ಥರ ಮಾಡೋರಿಲ್ಲ. ಊಟ ತಿಂಡಿ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನೆಕ್ಸ್ಟ್ ಬಂದರೆ ನಿಮ್ಮ ಬೇಸಲ್ಲೇ ಬರೋಣ ಅಂತ ಎಲ್ಲ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ಹೇಗಿತ್ತು ನಿಮ್ಮ ಅನುಭವ? ನಮಗೆ ಇಲ್ಲಿವರೆಗೂ ನಾವು ಟೂರ್ ಮಾಡಿದ್ದೀವಿ, ಇಲ್ಲ ಅಂತಿಲ್ಲ. ಇಂಥ ಒಂದು ಅನುಕೂಲತೆ ನಮಗೆ ಗೊತ್ತಿರಲಿಲ್ಲ. ಈ ಥರಕ್ಕೆ ನಮ್ಮನ್ನು ಕರ್ಕೊಂಬರೋರಿರಲಿಲ್ಲ. ಹೋದ ಕಡೆ ಕೆಲವು ಕಡೆಯಿಂದ ತೊಂದರೆಗಳು ಅನುಭವಿಸ್ಕೊಂಡು ಬಂದಿದ್ದೀವಿ. ಆದರೆ ನಿಮ್ಮ ಒಂದು ಟೂರಿನಲ್ಲಿ ಸಂತೋಷವನ್ನು ಮತ್ತು ಔತಣವನ್ನು ಎಲ್ಲ ರೀತಿಯ ಅನುಭವಗಳನ್ನು ಸಂತೋಷಪಟ್ಟಿದ್ದೀವಿ. ಇನ್ನು ಮುಂದೆ ಏನಾದರೂ ನೀವು ಪ್ರಯಾಣ ಮಾಡಿದರೆ ನಮ್ಮನ್ನು ಜೊತೆಲಿ ಕರ್ಕೊಂಡೋಗಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್, ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಎಲ್ಲ ಟ್ರಿಪ್ಪೆಲ್ಲ ಫ್ಲೈಟಲ್ಲಿದೆ ಫಸ್ಟ್ ಹತ್ತಿದ್ದು. ಓಕೆ. ಭಯ ಇತ್ತು ಏನಂತ ಏನೋ ಗೊತ್ತಾಗಲಿಲ್ಲ ಹೋಗಿರೋದು. ಊಟದ್ದಾಗಲಿ ತಿಂಡಿದಾಗಲಿ ಎಲ್ಲ ಟೈಮ್ ಟು ಟೈಮ್ ತುಂಬ ಚೆನ್ನಾಗಿತ್ತು ಸರ್. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಮತ್ತೆ ಬಂದರೆ ನಿಮ್ಮ ಜೊತೆಲೇ ಬರ್ತೀವಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನೆಕ್ಸ್ಟ್ ನಮ್ಮ ಆರತಿ, ಭಾರತಿ, ಮಂಜುಳಾ, ಜಯಮಾಲಾ, ಜಯಪ್ರದ ಎಲ್ಲ ಇಲ್ಲರೆ ಅವರೇ, ಎಲ್ಲರೂ ಮಾತಾಡ್ಸೋಣ ಅಂತೆ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಹೇಗಿತ್ತು ಅಂತ? ನಾವು ಸಾನಿಯಾ ಟ್ರಾವೆಲ್ ಏಜೆನ್ಸಿ ಅಂತ ನಡೆಸ್ತಾರವರು, ಸಾದಿಕ್ ಅಂತ. ಅವರು ತುಂಬ ಚೆನ್ನಾಗಿ, ನಮಗೆ ಗೊತ್ತಿರಲಿಲ್ಲ ಮೊದಲು ಯಾವ ರೀತಿ ಇದ್ದಾರೆ ಅಂತ. ನಾವು ಎಲ್ಲ ಪ್ಯಾಕೇಜ್ಗಳೆಲ್ಲ ಟ್ರಾವೆಲ್ ಹೋಗಿದ್ವಿ. ಅಂದರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ರು. ಎಲ್ರಿಗಿಂತ ಈ ಪ್ಯಾಕೇಜ್ ನಡೆಸ್ತಾ ಇರೋರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನಾವು ಮಹಾರಾಷ್ಟ್ರ ಸುತ್ತಮುತ್ತ ಇರೋ ಟೆಂಪಲ್ಗಳು ನೋಡೋಕ್ಕೋಸ್ಕರ ಬಂದಿದ್ವಿ. ನಮಗೆ ಬರಬೇಕಾದ್ರೆ ಯಾವ ಆಕ್ಟಿವ್ ಆಗಿ ಹೆಲ್ದಿಯಾಗಿ ಎಷ್ಟು ಚೆನ್ನಾಗಿ ಬಂದಿದ್ವೋ ಅದೇ ರೀತಿ ಹೋಗ್ಬೇಕಾದ್ರೂ ಇದ್ದೀವಿ. ಯಾವುದೇ ತೊಂದರೆ ಆಗ್ದಂಗೆ ತುಂಬ ಒಂದು ಫ್ಯಾಮಿಲಿಯವ್ರ ಥರ, ಬೇರೆಯವರೆಲ್ಲ ಬಂದಿದ್ರು ಅವರು ನೀವು ಎಲ್ಲ ಒಂದು ಫ್ಯಾಮಿಲಿಯವ್ರ ಥರ ಇದ್ದು ತುಂಬ ಚೆನ್ನಾಗಿ ಎಲ್ಲ ನೋಡಿಕೊಂಡು ವಾಪಸ್ ಹೊರಟಿದ್ದೀವಿ. ಇದೇ ರೀತಿ ನಿಮ್ಮದು ಟ್ರಾವೆಲ್ ಏಜೆನ್ಸಿ ತುಂಬ ಎತ್ತರಕ್ಕೆ ಬೆಳೀಲಿ. ನಿಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಬಂದಿರೋರು ಫ್ಯಾಮಿಲಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನಮಸ್ತೆ ಸರ್. ಹೇಳಿ ಅಮ್ಮ, ನಿಮ್ಮ ಅನುಭವ ಹಂಚ್ಕೊಳ್ಳಿ. ಹೇಗಿತ್ತು? ನಮ್ಮ ಅನುಭವ ಏನಂದರೆ ಸರ್, ನೀವು ತುಂಬ ನಮ್ಮ ಮನೆ ಥರ, ತಂದೆ ತಾಯಿ ಥರ ನಮ್ಮನ್ನು ನೋಡ್ಕೊಂಡಿದ್ದೀರ. ಬೇರೆಯವ್ರ ಥರ ನೋಡ್ಕೊಂಡಿಲ್ಲ. ನಿಮ್ಮ ಮನೆ ಜನನೇ ನಾವು ನೀವು ಎಲ್ಲ ಒಂದೇ ಥರ ಇದ್ದೀವಿ. ಆದರೆ ನೀವು ದೇವಸ್ಥಾನದ ಬಗ್ಗೆ ಹಿಂದೆ ಯಾವ ಥರ ಬಂದರು ಏನು ಎಲ್ಲ ಇಮ್ಮನೆ ಎಲ್ಲ ತಿಳಿಸಿ ನಮ್ಗೆ ಹೇಳ್ಕೊಟ್ರಿ. ಆಮೇಲೆ ಯಾವ ಊರ ಬಗ್ಗೆನೂ ಹೇಳ್ಕೊಟ್ರಿ. ಇಲ್ಲಿ ಬಂದು ಸುತ್ತಮುತ್ತ ಊರುಗಳ ಬಗ್ಗೆ ಇದೇ ಥರ ಎಲ್ಲ ಇದೆ ಅಂತ ಪ್ರತಿಯೊಂದು ನಮಗೆ ತಿಳಿಸಿದ್ದೀರಾ. ಅದ್ರ ಮೇಲೆ ತುಂಬ ಚೆನ್ನಾಗಿ ಊಟ ಎಲ್ಲ ಇತ್ತು ಸರ್. ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ನಿಮ್ಮ ಜೊತೆ ಬಂದಿರೋದು ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು ಸರ್. ಇದೇ ಥರ ಮುಂದರಿಲಿ ಸರ್ ನಿಮ್ಮದು. ಥ್ಯಾಂಕ್ ಯು ಮೇಡಮ್, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಹೇಳಿ ನಿಮ್ಮ ಅನುಭವ ಹಂಚ್ಕೊಳ್ಳಿ. ನಿಮಗೆ ಕೃತಜ್ಞತೆ ಸಲ್ಲಿಸ್ತೀವಿ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಖಂಡಿತವಾಗಿಯೂ. ಯಾಕೆಂದರೆ ನಾವು ಏರ್ಪೋರ್ಟಿಗೆ ಬಂದು ನಿಮ್ಮನ್ನು ನೋಡಿದಾಗಲೇ ನಾವು ಅಂದ್ಕೊಂಡ್ವಿ ನಿಜವಾಗೂ ನಾವು ಚೆನ್ನಾಗಿ ಹೋಗ್ಬಿಟ್ಟು ಬರ್ತೀವಿ ಅಂತ ನಾವು ಖಂಡಿತ ಭರವಸೆ ಇಟ್ಕೊಂಡಿದ್ವಿ. ಆಮೇಲೆ ನಮ್ಮದು ಫ್ಯಾಮಿಲಿ ಎಲ್ಲ ಹೊರಡ್ತೀವಲ್ಲ, ಅದೊಂದು ನಮಗೆ ತುಂಬ ಖುಷಿ. ನಮ್ಮ ಫ್ಯಾಮಿಲಿ ಒಳಗೆ ನೀವು ಒಬ್ಬರು ಅಂತ ನಾವು ಇವಾಗ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ನಿಮ್ಮದು ಟ್ರಸ್ಟ್ ಇದೆಯಲ್ಲ, ಅದು ಚೆನ್ನಾಗಿ ಬೆಳೀಲಿ ಸರ್. ನಿಮ್ಮ ಮಕ್ಕಳು, ನಿಮ್ಮ ಮಿಸ್ಸಸ್ಸು ಎಲ್ಲರಿಗೂ ದೇವರು ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ. ನೀವಿನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ನಮ್ಮ ಎಲ್ಲ ಸಹ ಕುಟುಂಬದ ಪರವಾಗಿ ನಿಮಗೆ ಖಂಡಿತವಾಗಿ ಕೋಟಿ ಧನ್ಯವಾದಗಳನ್ನು ಇದು ಮಾಡಿ. ಸಾಯಿಬಾಬಂದು ನಮಗೆ ಹೋಗಿ ಬರುವಾಗ ನೀವು ಫಸ್ಟು ಬ್ಯಾಡ್ಜ್ ಹಾಕಿದ್ದೀರಲ್ಲ, ಅವಾಗ ನನಗೆ ನಿಜವಾಗೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ನನ್ನ ಭಾಳ ದಿವಸದ ಕನಸು ಶನಿ ಶಿಂಗಾಪುರ್ ಮತ್ತು ಸಾಯಿಬಾಬಾ ಟೆಂಪಲ್ ನೋಡಬೇಕು ಅಂತ. ಅದನ್ನು ನೀವು ಈಡೇರಿಸಿದ್ರಿ. ನಿಮ್ಮ ಜೊತೆಲಿ ನಮ್ಮ ಮೈದನಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ನಾವೆಲ್ಲಿಗೆ ಹೋದ್ರೂ ನಮ್ಮದೊಂದು ಕುಟುಂಬ ಭಾಳ ಚೆನ್ನಾಗಿ ಹೋಗ್ತೀವಿ ಸರ್, ಭಾಳ ಚೆನ್ನಾಗಿ ಬರ್ತೀವಿ. ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿ ನಗ್ನಗ್ತಾ ಖುಷಿಯಿಂದ ಬರ್ತಿದ್ದೀವಿ. ಒಂದು ಬೇಜಾರು ಅಂದರೆ 2 days ಬೇಗ ಮುಗೀತಲ್ಲ ಅಂತ ಒಂದು ಬೇಜಾರು ಅಷ್ಟೇ. ಮನೆದನ್ನು ಯಾವುದನ್ನು ಯಾರೂ ನೆನಪು ಮಾಡ್ಕೊಂಡಿಲ್ಲ ಸರ್.
ಇವಾಗ ಹೋಗಿ ಫ್ಲೈಟ್ ಹತ್ತಿ ಮನೆಗೆ ಹೋಗ್ತೀವಲ್ಲ ಅವಾಗ ಮನೆ ನೆನಪು ಬರುತ್ತೆ. ಅಲ್ಲಿವರೆಗೂ ಯಾರಿಗೂ ಯಾವ ಮನೆ ನೆನಪು ಬಂದಿಲ್ಲ. ಅಷ್ಟು ಚೆನ್ನಾಗಿ ಎಲ್ಲರನ್ನು ನೋಡ್ಕೊಂಡು ನಮಗೆ ಯಾವುದೇ ನಮ್ಮೆಲ್ಲ ಕಡೆಯಿಂದ ನಿಮಗೇನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ನೀವು ಕ್ಷಮಿಸಿ ಅಂತ ನಿಮ್ಮನ್ನು ನಾವೆಲ್ಲರ ಪರವಾಗಿ ಕಳಕಳೆಯಿಂದ ಕೇಳ್ಕೊಂತೀನಿ ಸರ್. ಥ್ಯಾಂಕ್ ಯು ನಿಜವಾಗೂ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಅವರು ನೋಡೋಣ ಅವ್ರ ಅನುಭವ ಏನು ಹೇಳ್ತಾರೋ. ಮೇಡಮ್ ನಮಸ್ತೆ. ನಮಸ್ತೆ. ಹತ್ತಿರ ಇಟ್ಕೊಳ್ಳಿ ಅದನ್ನು. ಹಾಂ ಹೇಳಿ ಮೇಡಮ್. ಸರ್ ನಾವು ಟ್ರಿಪ್ ಮಾಡಿದ್ದೀವಿ, ಆದರೆ ಇಂಥ ಟ್ರಿಪ್ಪು ನಾವು ಯಾವತ್ತೂ ಮಾಡಿಲ್ಲ. ಅದಕ್ಕೆ ನನ್ನ ತಮ್ಮ ಹೇಳ್ದ ನಾವು ಪ್ಲೇಟಲ್ಲಿ ಹೋಗಿದ್ದೀವಿ, ನಿಮ್ಮನ್ನು ಒಂದ್ಸರಿ ಕರ್ಕೊಂಡು ಹೋಗ್ತೀವಿ ಅಂತ. ಆದರೆ ನಮಗೂ ನೀನು ಯಾವತ್ತು ಕರ್ಕೊಂಡು ಹೋಗ್ತೀರಿ, ನಮ್ಮನ್ನು ಯಾವತ್ತು ಫ್ಲೈಟ್ ಹತ್ತಿಸ್ತೀರಿ ಅಂತ ನಾವು ಕೇಳ್ಕೊಂಡು ಬನ್ನಿ. ನನಗೊಬ್ಬರು ಪರಿಚಯದವ್ರು ಇದ್ದಾರೆ, ಅವರು ಯಾವ ಇದು ಇಲ್ದಂಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗೋಣ, ನೀವು ಯಾವುದಕ್ಕೂ ಹೆದರಬೇಡಿ ಅಂತ ಹೇಳಿದ್ರು. ಇವತ್ತು ನಾವು ಫ್ಲೈಟ್ ಹತ್ತಿದ್ದೀವಿ. ಅವನಿಂದ ಫಸ್ಟು ನಿಮ್ಮಿಂದ ನಾವು ಫ್ಲೈಟ್ ಹತ್ತಿದ್ದೀವಿ. ಯಾವತ್ತೂ ನಾವು ಫ್ಲೈಟೇ ನೋಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮ್ಮಿಂದ ನಾವು ಎಲ್ಲದರಲ್ಲೂ ನಮಗೆ ಒಳ್ಳೇದಾಯ್ತೆ. ಇವತ್ತು ಸಾಯಿಬಾಬಾ ದೇವಸ್ಥಾನ ತೋರಿಸಿದ್ರಿ. ಅವರಿಗೆ ನಾವು ನಮ್ಮ ಕಷ್ಟ ಪರಿಹಾರ ಮಾಡಪ್ಪ ಅಂತ ಅಲ್ಲಿ ಕೇಳ್ಕೊಳ್ಳೋದ್ಕಿಂತ ನಾವಿಲ್ಲಿ ಹತ್ರದಲ್ಲಿ ದೇವ್ರು ನೋಡಿ ನಾವು ಕಷ್ಟ ಪರಿಹಾರ ಮಾಡು ಅಂತ ಕೇಳ್ಕೊಂಡಿದ್ದೀವಿ. ನಿಮ್ಮಿಂದ ನಮಗೆ ಆ ಕಷ್ಟ ಪರಿಹಾರ ಆಗಲಿ ಅಂತ ನಾವು ಬೇಡ್ಕೊಂತೀವಿ. ನಿಮಗೂ ನಿಮ್ಮ ಪರವಾಗಿ ನಮಗೆ ನಿಮ್ಮ ಕುಟುಂಬದವ್ರಿಗೆಲ್ಲ ಒಳ್ಳೇದಾಗಲಿ, ಆ ದೇವ್ರು ಬೇಡ್ಕೊಂಡಿದ್ದಕ್ಕೆ ನಮಗೂ ಒಳ್ಳೇದಾಗಲಿ ಹಂಗಂತ ಬೇಡ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಸ್ ಸರ್. ನಾನು ಮೊದಲನೇ ಬಾರಿಗೆ ಇಂಡಿಯಾದಲ್ಲಿ ಗ್ರೂಪ್ ಟೂರ್ ಅಂತ ಬಂದಿದ್ದೀನಿ. ನನಗೆ ಗ್ರೂಪ್ ಟೂರ್ ಅಂದ್ರೆ ಭಯ ಆಗ್ತಾಯಿತ್ತು, ಹೇಗಿರುತ್ತೆ ಏನು ಎತ್ತ ಅನ್ನೋದು. ಯಾಕಂದರೆ ನಾನು ಇಂಡಿವಿಜುವಲಾಗಿ ಓಡಾಡಿ ಅಭ್ಯಾಸ ಇರೋದು. ಓಕೆ. ಆಮೇಲೆ ಬಂದಮೇಲೆ ಫಸ್ಟ್ ಟೈಮ್ ಬಾಂಬೆಗೆ ಬಂದಮೇಲೆ ಎಲ್ಲ ಚೆನ್ನಾಗಿ ಒಳ್ಳೆ ದೇವಸ್ಥಾನ, ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ವಿ. ಅದರ ಹಿನ್ನೆಲೆ ಹಿಸ್ಟ್ರಿ ಎಲ್ಲ ಹೇಳಿದ್ವಿ. ಊಟ ತಿಂಡಿ, ಐಟಿ, ಡಿನ್ನರು ಮತ್ತು ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಸಾಯಿಬಾಬಾ ದೇವಸ್ಥಾನ 2 ಬಾರಿ ದರ್ಶನ ಆಯಿತು. ಜೊತೆಗಿದ್ದು ತಾವೆಲ್ಲರಿಗೂ ಗೈಡ್ ಮಾಡಿ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಹೇಗೆ ನಡ್ಕೊಬೇಕು, ಯಾವ ರೀತಿ ಓಡಾಡಬೇಕು ಅಂತೆಲ್ಲ ಹೇಳಿದ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಶನಿಶಿಂಗಾಪುರ, ಈಗ ಪುಣೆಗೆ ಬರ್ತಾಯಿದ್ವಿ. ಮುಂದೆ ಯಾವುದೇ ಟೂರ್ ಎಲ್ಲೇ ಹೋಗಬೇಕಾದ್ರೂ ನಾನು ನಿಮ್ಮ ಜೊತೆ ಟೂರ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿಗೆ ದೇವ್ರು ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ, ನೀವು ತುಂಬ ಬೆಳೀಲಿ, ಇಂಟರ್ನ್ಯಾಷನಲ್ ಟೂರ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಲಿ. ಅದ್ರ ಜೊತೆ ನಾವು ನಿಮ್ಮ ಜೊತೆ ಇಂಟರ್ನ್ಯಾಷನಲ್ ಟೂರು ಬರೋಣ ಅಂತ ನಮ್ಗೆ ಆಸೆ ಇದೆ. ಇಂಡಿವಿಜುವಲ್ ಟೂರ್, ಗ್ರೂಪ್ ಟೂರ್ ಅಂದರೆ ಭಯ ಆಗ್ತಾಯಿತ್ತು ಫಸ್ಟ್ ಆಫ್ ಆಲ್. ಆ ಭಯ ಈ ಟೂರಿಂದ ಹೋಗ್ಬಿಟ್ಟಿದೆ. ತುಂಬ ಥ್ಯಾಂಕ್ಸ್ ಸರ್. ಇದನ್ನೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದ್ರ ಜೊತೆ ಗೊತ್ತಿಲ್ಲದವರು 22 ಜನ ಹೊಸಬ್ರು ಇದ್ರು ಜೊತೆಲಿ ಹೇಗೆ ಏನು ಅಂತ ಭಯ ಆಗ್ತಾಯಿತ್ತು. ಬಟ್ ಎಲ್ಲರೂ ಒಂದೇ ಫ್ಯಾಮಿಲಿ ಥರ ನಕ್ಕಟ್ಟು ಚೆನ್ನಾಗೆಲ್ಲ ಮಾತಾಡ್ಕೊಂಡು ಗುಂಪುಗೂಡಿ ಬಂದಿದ್ದೀರಿ. ಮುಂದೇನು ಇದೇ ಥರ ಗುಂಪಲ್ಲಿ ಇವ್ರ ಜೊತೆನೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು सर. थैंक यू वेरी मच. मैडम एक 2 बात दो हिंदी में ही बात करिए, नो प्रॉब्लम. यस मैडम. ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ 14 ಇಯರ್ಸ್ಲಿದ್ದು ಸಾಯಿಬಾಬಾ ದೇವಸ್ಥಾನ ಬರಬೇಕು ನಾನು ಅಂದ್ಕೊಂಡಿದ್ದೆ. ಅದು ಇವತ್ತಾಯಿತು. ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗಿದ್ದೀರಾ. ಎಲ್ಲ ಚೆನ್ನಾಗಿತ್ತು, ಎಲ್ಲ ವ್ಯವಸ್ಥೆ ಚೆನ್ನಾಗಿತ್ತು. ನೀವು ನಮ್ಮ ಹತ್ರ ಚೆನ್ನಾಗಿ ಟೈಮ್ ಕೊಟ್ಟು ಚೆನ್ನಾಗಿ ಸ್ಪೆಂಡ್ ಮಾಡಿದ್ದೀರಾ. ನೆಕ್ಸ್ಟ್ ಟ್ರಿಪ್ ಹೋಗ್ಬೇಕಂತ ನಿಮ್ಮ ಜೊತೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಹೆಂಗ್ ಗೈಸ್? ಎರಡು ಮಾತು. ಹಾಯ್. So it was a long Mumbai trip due for us as a family. So with Sanya Travels, it was an amazing trip. We had such a beautiful experience. We visited a lot of temples, and with every temple, Sadiq was such a helpful person. He was with us throughout the temple and everything. So we had an amazing time. Made we stay, dinner, breakfast, lunch, everything was purely well organized. So we would recommend to others, friends, relatives, family, everyone, because we really had an amazing time with other 22 people. So thank you, Sadiq. We would love to come with you again. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಹೇಳ್ಬಿಟ್ಟ ಹೇಗಿತ್ತು? Our trip to Mumbai and Shirdi was amazing. We visited a total of 6 temples, including Mahadev, Mahalakshmi, Jyotirlinga, Sai Baba, and Ganesha. The place was very beautiful and it had a peaceful vibe. And the trip overall was well organized and well planned.
Yeah, and it was very comfortable as well. The stay was good, and I had a good experience. I would recommend Sanya Hotels to everyone, and Sadik was a very good tour guide. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬನ್ನಿ ಕೊನೆಯದಾಗಿ ಅಮ್ಮನ್ನ ಮಾತಾಡ್ಸೋಣ ಅಂತೆ. ಅಮ್ಮ ಹೇಳಿಮ್ಮ, ಹೇಗಿತ್ತು? ಚೆನ್ನಾಗಿತ್ತು. ನಮ್ಮ ಮಗಳು ಹೋಗ್ಲೇಬೇಕು ಹೋಗಮ್ಮ ಅಂತೇಳಿ ಕಳಿಸಿದ್ರು. ಮತ್ತೆ ನೋಡೋಕ್ಕಾಗಲ್ಲ ಅಂತೇಳಿ ಎಲ್ಲ ದೇವಸ್ಥಾನ ಎಲ್ಲ ಕಡೆ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು, ರೂಮ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ಕರ್ಕೊಂಡ್ಬಂದ್ವಿ. ಮತ್ತೆ ಒಂದು ಸರಿ ನಿಮ್ಮ ಜೊತೆಲಿ ಬರಬೇಕು ಅಂತ ಖುಷಿಯಾಗಿದೆ. ನಮ್ಮ ಮಗ ಕೇಳಿದ್ರು, ಚೆನ್ನಾಗಿ ಕರ್ಕೊಂಡ್ಬರ್ತಿದ್ದಾರೆ ಅಂತ ಹೇಳಿ. ತುಂಬ ಥ್ಯಾಂಕ್ ಯು ಮಾ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಥ್ಯಾಂಕ್ ಯು. ಬನ್ನಿ ಈ ಕಡೆ. ಸರ್, DJ. Thank you.